ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್. ನಾನು ಮಾರ್ನಿಂಗ್ ಒಂದು ಹೆಲ್ದಿಯಾಗಿ ರಾಗಿ ಮಾಲ್ಟನ್ನು ಮಾಡಿಕೊಂಡು ಅದನ್ನು ರಾಗಿ ಮಾಲ್ಟ್ ಕೊಟ್ಬಿಟ್ಟು ನೆಕ್ಸ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮಾಡಿಬಿಟ್ಟು ಹೀರೆಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೀರೆಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು 4 ಹೀರೆಕಾಯಿ ತೊಗೊಂಡಿದ್ದೀನಿ. ಅಲ್ಲಿ ಮೇಲುಗಡೆ ಎಲ್ಲ ಸಿಪ್ಪೆ ಎಲ್ಲ ಇರುತ್ತಲ್ಲ ಲೈನ್, ಅದನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಇದ್ಮೇಲೆ ಅದನ್ನು ವಾಶ್ ಮಾಡಿಕೊಂಡು ಪಲ್ಯ ಮಾಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಪಲ್ಯ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಈ ಹೀರೆಕಾಯಿ ತಿನ್ನೋದ್ರಿಂದ ಇದರಲ್ಲಿ ನಮಗೆ ನಮ್ಮ ಬಾಡಿಗೆ ನಾರಿನಾಂಶ ಹೆಚ್ಚಿನದಾಗಿ ಸಿಗುತ್ತೆ. ಹಾಗೆ ಕಬ್ಬಿಣಾಂಶ ಇರೋದ್ರಿಂದ ನಮ್ಮಲ್ಲಿ ರಕ್ತಹೀನತೆ ಸಮಸ್ಯೆ ಇದ್ದರೆ ಇದು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದನ್ನು ಒಗ್ಗರಣೆಗೆ ಒಂದು ಆಯಿಲ್ 2 ಸ್ಪೂನ್ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮೊಟೊನೂ ಕೂಡ 1-2 ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಹಾಗೆ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದು ಕಡೆ ನಾನು ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಕುರುಶಿನಿ ಕಾಳು ಅಂತ ಕೇಳಿರ್ತೀರ ಅಂದ್ಕೊಳ್ತೀನಿ. ಹಾಗೆ ಅದನ್ನು 1-2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ಹುರ್ಕೊಳ್ತಿದ್ದೀನಿ ಚೆನ್ನಾಗಿ. ಇದು ಪಲ್ಯಕ್ಕೆ ಯಾವುದೇ ಪಲ್ಯ ಮಾಡಿದರೂ ಈ ಕುರುಶಿನಿ ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಸೈಡಾಗಿ ಎತ್ತಿಟ್ಕೋಬೇಕು. ಹಾಗೆ ನಾನು ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಯೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ತಳ ಸಿಯೋ ಬಿಡಬಾರ್ದು, ಕ್ಲೀನಾಗಿ ಫ್ರೈ ಮಾಡ್ಕೊತಿರ್ಬೇಕು. ಹಾಗೆ ಪಲ್ಯಕ್ಕೆ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರು, ಹಾಗೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಾಫ್ ಗ್ಲಾಸು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕುದಿ ಬರೋವರೆಗೂ ಬಿಡಬೇಕು ಪಲ್ಯನ, ಹಾಗಾದರೆ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಹೀರೆಕಾಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಹಾಗೆ ವಿಟಮಿನ್ B6 ಇದೆ. ನಾವು ಮುಂಚೆನೇ ಇದನ್ನು ಕುರುಶಿನಿ ಕಾಳಿತ್ತಲ್ವ, ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಪಲ್ಯಕ್ಕೆ ಹಾಕಬೇಕು. ಇದನ್ನು ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಬರುತ್ತೆ. ಇದೊಂದೇ ಪಲ್ಯ ಅಂತ ಅಲ್ಲ, ನಾವು ಯಾವುದೇ ವೆಜಿಟೇಬಲ್ ಹಾಕ್ಬಿಟ್ಟು ನಾವು ಪಲ್ಯ ಮಾಡಿದ್ರೂ ಕುರುಶಿನಿ ಕಾಳನ್ನು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಪಲ್ಯಕ್ಕೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಕಂಪ್ಲೀಟಾಗಿ ಪಲ್ಯ ರೆಡಿ ಆಯಿತು. ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಬೆಳಗ್ಗೆ ನಾನು ಪಲ್ಯ ಮಾಡಿಕೊಂಡು ಚಪಾತಿ ತಿಂದ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೂ ಹಾಗೆ ನಾನು ಅಡುಗೆ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ತಿಂಡಿ ತಿಂದ್ಕೊಂಡ್ಬಿಟ್ಟು ಸೊಪ್ಪಿನ ಸಾಂಬಾರಿಗೆ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ಮತ್ತು ಅಲಸಂದೆ ಬೇಳೆ ಮತ್ತು ಅವರೆ ಬೇಳೆನೂ ಸ್ವಲ್ಪ ಇತ್ತು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡು ಅದನ್ನು ಕೂಡ ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆ ನಾವು ಇದಕ್ಕೆ ಒಂದು 4 ಹಸಿಮೆಣಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಬೇಯೋದಕ್ಕೆ ಹಾಕ್ತಿದ್ದೀನಿ. ಹಾಗೆ 1 ಟೊಮೊಟೊ ಕಟ್ ಮಾಡಿಟ್ಟಿದ್ದೆ, ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಬೇಯೋದಕ್ಕೆ ಹಾಕ್ಕೊತಿದ್ದೀನಿ. ಇದಕ್ಕೂ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 1-3 ವಿಷಲ್ ಹಾಕ್ಕೋಬೇಕು ಒಲೆ ಮೇಲೆ ಇಟ್ಬಿಟ್ಟು. ಆಗ ನೆಕ್ಸ್ಟು ಹಾಗೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, 1 ಸ್ಪೂನು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಹಾಗೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೆ, 1-2 ಟೊಮೊಟೊ ಹಾಕ್ಕೊಂಡಿದ್ನಲ್ವ, ಹಾಗೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಪೇಸ್ಟು. ನೋಡಿದರೆ ಕುಕ್ಕರ್ 1-3 ವಿಷಲ್ ಕೂಗಿಸ್ಕೊಂಡಿದ್ವಲ್ವ, ಕಂಪ್ಲೀಟಾಗಿ ಇದು ಕೂಲ್ ಆದಮೇಲೆ ಅದನ್ನು ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ಈ ಥರ ಬೆಂದಿರುತ್ತೆ ನೋಡಿ ಮೆತ್ತಗೆಲ್ಲ ಟೊಮೊಟೊ ಸೊಪ್ಪು ಎಲ್ಲ. ಆಮೇಲೆ ಅದನ್ನು ಚೆನ್ನಾಗಿ ಮಸ್ಕೋಬೇಕು. ಒಂದು
ಇದರಲ್ಲಿ ಸೊಪ್ಪು ಎಲ್ಲ ನೈಸ್ ಬರಬೇಕು. ಟೊಮೊಟೊ ಸೊಪ್ಪು ಬೇಳೆ ಎಲ್ಲ ನೈಸ್ ಬರೋಕು ಚೆನ್ನಾಗಿ ಮಸ್ತಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೋಬೇಕು. ಒಗ್ಗರಣೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಹಾಗೆ ಸಾಸಿವೆ ಕರಿಬೇವು ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಸಾಂಬಾರು ಒಗ್ಗರಣೆ ಮಾಡ್ಕೊಳೋದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾವು ಮಿಕ್ಸಿಗೆ ಇಟ್ಕೊಂಡಿದ್ವಲ್ವ ಸಾಂಬಾರಿಗೆ ಅಂತ ಪೇಸ್ಟು, ಅದನ್ನು ಕೂಡ ಪಾತ್ರೆಯಲ್ಲಿ ಹಾಕ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಆಮೇಲೆ ನಾವು ಮಸ್ತಿಟ್ಕೊಂಡಿದ್ವಲ್ವ ಸೊಪ್ಪು ಬೇಳೆ ಎಲ್ಲ, ಅದನ್ನು ಕೂಡ ಸಾಂಬಾರಿಗೆ ಹಾಕಿ ನಾವು ನೀರನ್ನು 1 ಲೋಟದಷ್ಟು ಅದಕ್ಕೆ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ, ಇಲ್ಲಾಂದರೆ ಗಟ್ಟಿ ಬರುತ್ತೆ ಅಂತ. ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಬಿಟ್ಟು ಅಷ್ಟು ನಾವು ಸಾಲ್ಟನ್ನು ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಅದರಲ್ಲಿ 1.5 ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಸಾಂಬಾರಿಗೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹೀಗಿದ್ರೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿದರೆ ಸೊಪ್ಪಿನ ಸಾಂಬಾರು ರೆಡಿ. ಹಾಗೆ ನನ್ನ ಹಸ್ಬೆಂಡಿಗೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೆ ರೈಸು. ಸಾಂಬಾರು ಬಿಸಿ ಬಿಸಿ ಸಾಂಬಾರು ರೈಸು ಮಧ್ಯಾಹ್ನ ಟೈಮು, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಅನ್ನ ಸಾಂಬಾರು ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಚೆನ್ನಾಗಿ ಟೇಸ್ಟು ಇರುತ್ತೆ. ಮಧ್ಯಾಹ್ನ ಟೈಮ್ ತಿಂಡಿಗಳು ತಿನ್ನೋದಕ್ಕಾಗಲ್ಲ, ಈ ಥರ ಬಿಸಿ ಬಿಸಿ ಸಾಂಬಾರು ರೈಸು ಮಾಡಿಕೊಂಡ್ರೆ ಮಧ್ಯಾಹ್ನ ಊಟ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಲಾಗ್ ಹೀಗಿದೆ.